ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಇದೀಗ ಬುರುಡೆ ಕತೆ ಬಿಡೋಕ್ಕೂ ಮುಂಚೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಷಡ್ಯಂತ್ರ ರೂಪಿಸಿರೋ ಮಾಹಿತಿ ಸಿಕ್ಕಿದೆ. ಯಾರ ಇವರು, ಹೇಗಿತ್ತು ಸಂಚು, ಈ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಬುರುಡೆ ಷಡ್ಯಂತ್ರಕ್ಕೆ ಮಹಾ ಸ್ಕೆಚ್. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ 5ರಿಂದ ಕುತಂತ್ರ. 2ನೇ ದಿನವೂ ಎಸ್ಐಟಿಯಿಂದ ರಣರೋಚಕ ತನಿಖೆ. ಇಡೀ ಬುರುಡೆ ಗ್ಯಾಂಗ್ನ ಬುಡವೇ ಮೇಲಾಗಿದೆ. ಬುರುಡೆ ಕತೆ ಕಟ್ಟಿ ಸಂಚು ರೂಪಿಸಿದ್ದ ಕುತಂತ್ರಿಗಳ ಬಣ್ಣವೇ ಬಯಲಾಗಿದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನೇ ಹೂತಿಟ್ಟಿದ್ದೀನಿ ಅಂತ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯನ ಹಿಂದಿರೋ ಗ್ಯಾಂಗ್ನ ಅಸಲಿ ಮುಖವಾಡವೇ ಕಳಚಿದೆ. ಧರ್ಮಸ್ಥಳದಿಂದ ಬೆಂಗಳೂರಿಗೆ ಜಾಡು ಹಿಡಿದು ಬಂದ ಎಸ್ಐಟಿಗೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ಸ್ಫೋಟಕ ಅಂಶಗಳು ಸಿಕ್ಕಿದೆ. ಬೆಂಗಳೂರಿನಲ್ಲಿ 2ನೇ ದಿನವೂ ಎಸ್ಐಟಿ ರೋಚಕ ಶೋಧ ನಡೆಸಿತು. ನಿನ್ನೆಯಷ್ಟೇ ಪೀಣ್ಯದಲ್ಲಿರೋ ಜಯಂತ್ ಟಿ ಮನೆಯಲ್ಲೂ ಚಿನ್ನಯ್ಯನ ಸಮ್ಮುಖದಲ್ಲಿ ಸ್ಥಳ ಮಹಜರು ಮಾಡಲಾಯಿತು. ಇದೀಗ ಜಾಡು ಹಿಡಿದು ತನಿಖೆಯಲ್ಲಿ ಮುಂದೆ ಸಾಗಿದ ಎಸ್ಐಟಿಗೆ ಸಿಕ್ಕಿದ್ದೇ ಸರ್ವಿಸ್ ಅಪಾರ್ಟ್ಮೆಂಟ್. ಹೌದು, ಅಸಲಿಗೆ ಇಡೀ ವಿಶ್ವಕ್ಕೆ ಬುರುಡೆ ಕತೆ ಹೇಳೋಕು ಮುಂಚೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ 5 ಗ್ಯಾಂಗ್ ಷಡ್ಯಂತ್ರ ರೂಪಿಸಿರೋ ಸ್ಫೋಟಕ ಮಾಹಿತಿ ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಇದೇ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿತ್ತಂತೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಬಿಕೆ ಬಡಾವಣೆಯಲ್ಲಿರೋ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ 5 ಉಳಿದುಕೊಂಡು ಪಕ್ಕಾ ಸಂಚು ರೂಪಿಸಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಉಳಿದುಕೊಂಡು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತು ಗ್ಯಾಂಗ್ ಬುರುಡೆ ಕತೆ ಕಟ್ಟಿರೋದು ಗೊತ್ತಾಗಿದೆ. ಬುರುಡೆ ಗ್ಯಾಂಗ್ನ ಬುರುಡೆ ಪುರಾಣ ಗೊತ್ತಾದ ಮೇಲೆ ಷಡ್ಯಂತ್ರ ರೂಪಿಸಿರೋರು ಯಾರು ಅಂತ ಗೊತ್ತಾಗ್ಲೇಬೇಕು ಅಲ್ವಾ? ಅದು ಕೂಡ ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಇಷ್ಟು ದಿನ ಇಂಥವರೇ ಇದರ ಹಿಂದೆ ಇರೋದು, ಇವರೇ ಮಾಡಿರೋದು ಅಂತ ಎಲ್ಲರಲ್ಲೂ ಅನುಮಾನ ಇತ್ತು. ಆದ್ರೆ ಇದೀಗ ಅನುಮಾನವೇ ನಿಜವಾಗಿದೆ. ಹಿಂದೂ ಸಂಘಟನೆ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ, ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್, ಸುಜಾತಾ ಭಟ್, ಚಿನ್ನಯ್ಯ ಸೇರಿ 5 ಕುತಂತ್ರ ರೂಪಿಸಿರೋದು ಗೊತ್ತಾಗಿದೆ. ಬುರುಡೆ ಇಟ್ಕೊಂಡು ಸಂಚು ರೂಪಿಸಿರೋದು ಬಯಲಾಗಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ ಇಂಚಿಂಚು ಶೋಧ ಮಾಡಲಾಯಿತು. ಯಾರ ಹೆಸರಲ್ಲಿ ಯಾವಾಗ ರೂಮ್ ಬುಕ್ ಆಗಿತ್ತು, ಎಷ್ಟು ಜನ ರೂಮ್ಗೆ ಬರ್ತಿದ್ರು, ಎಷ್ಟು ಬಾರಿ ಬುಕ್ ಆಗಿದೆ ಅನ್ನೋ ಆಯಾಮದಲ್ಲಿ ತನಿಖೆ ಮಾಡಲಾಯಿತು. ಲೆಜ್ಜರ್ ಬುಕ್, ಅಪಾರ್ಟ್ಮೆಂಟ್ನ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಲಾಯಿತು. ಎಲ್ಲ ಪ್ರಕ್ರಿಯೆ, ಹೇಳಿಕೆಗಳು, ವಿಡಿಯೋ ರೆಕಾರ್ಡ್ ಮಾಡಲಾಯಿತು. ಸರ್ವಿಸ್ ಅಪಾರ್ಟ್ಮೆಂಟ್ನಿಂದ ಕೆಲವೇ ದೂರದಲ್ಲೇ ಗಿರೀಶ್ ಮಟ್ಟಣ್ಣನವರ ಅಪಾರ್ಟ್ಮೆಂಟ್ ಇರೋದು ಗೊತ್ತಾಗಿದೆ. ಕೇವಲ 1.5 ಕಿಲೋಮೀಟರ್ ದೂರ ಇರೋದು ಗೊತ್ತಾಗಿದೆ. ಗ್ಯಾಂಗ್ಗೆ ಸಹಾಯ ಆಗ್ಲಿ ಅಂತಾನೆ ಹತ್ತಿರದಲ್ಲೇ ಗ್ಯಾಂಗ್ ಅಪಾರ್ಟ್ಮೆಂಟ್ ಬುಕ್ ಮಾಡ್ತಾ ಅನ್ನೋ ಅನುಮಾನವು ಶುರುವಾಗಿದೆ. 4ರಿಂದ 5 ತಿಂಗಳ ಹಿಂದೆ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದ ಗ್ಯಾಂಗ್ ಚಿನ್ನಯ್ಯನ ಸಮ್ಮುಖದಲ್ಲೇ ಎಸ್ಐಟಿಯಿಂದ ಮಹಜರು. ಇನ್ನು ಅಪಾರ್ಟ್ಮೆಂಟ್ನಲ್ಲಿ ಸಂಚು ರೂಪಿಸೋಕು ಮುಂಚೆ ಅಂದ್ರೆ 4-5 ತಿಂಗಳ ಹಿಂದೆ ಲಾಡ್ಜ್ನಲ್ಲೂ ಗ್ಯಾಂಗ್ ಉಳಿದುಕೊಂಡಿರೋದು ಗೊತ್ತಾಗಿದೆ. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ನಲ್ಲಿರೋ ಲಾಡ್ಜ್ನಲ್ಲಿ ಎಸ್ಐಟಿ ಮಹಜರು ನಡೆಸಿತು. ಎಸ್ಪಿ ಸೈಮನ್ ನೇತೃತ್ವದಲ್ಲಿ 20 ಅಧಿಕಾರಿಗಳು, ಸಿಬ್ಬಂದಿಯಿಂದ ಮಹಜರು ಮಾಡಲಾಯಿತು. ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಕದೆ ತಟ್ಟಿದ್ದ ಗ್ಯಾಂಗ್ ಫೋಟೋಗಳನ್ನ ಖುದ್ದು ರಿಲೀಸ್ ಮಾಡಿದ ಜಯಂತ್ ಟಿ. ಬುರುಡೆ ಕತೆ ಕಟ್ಟಿದ ಮೇಲೆ ಪ್ಲಾನ್ ಕಾರ್ಯರೂಪಕ್ಕೆ ತರಬೇಕಲ್ವಾ? ಅದಕ್ಕಾಗಿಯೇ ಬುರುಡೆ ಸಮೇತವೇ ಸುಪ್ರೀಂ ಕೋರ್ಟ್ ಕದವನ್ನ ಗ್ಯಾಂಗ್ ತಟ್ಟಿತ್ತು. ಬುರುಡೆ ಬಗ್ಗೆ ದೆಹಲಿಯ ವಕೀಲರನ್ನು ಗ್ಯಾಂಗ್ ನಂಬಿಸಿತ್ತು. ಇದಕ್ಕೆ ಸಾಕ್ಷಿಯಾಗಿ ದೂರುದಾರ ಜಯಂತ್ ಟಿ ಫೋಟೋವೊಂದನ್ನ ರಿಲೀಸ್ ಮಾಡಿದ್ದಾರೆ. ಅದೇನೇ ಹೇಳಿ, ಬುರುಡೆ ಕತೆ ಕಟ್ಟೋ ಮುಂಚೆ ಬೆಂಗಳೂರಿನಲ್ಲೇ ಸಂಚು ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ಎಸ್ಐಟಿ ತನಿಖೆ ಮಾಡ್ತಿದೆ. ಮುಂದೆ ಮತ್ಯಾರ ಹೆಸರು ಬಯಲಾಗುತ್ತೋ ಕಾದು ನೋಡಬೇಕಿದೆ. ವಿಕಾಸ್, TV9 ಬೆಂಗಳೂರು.